ವಿಚಾರ ನಾವು ಮೊದಲಿಂದಲೂ ಗಿಮಿಕ್ ಯಾವುದೂ ಮಾಡಿಲ್ಲ. ಓಕೆ, ಈ ಒಂದು ಹೆಣ್ಣಿನ ವಿಷಯ ಹೆಣ್ಣಿನ ಇಟ್ಕೊಂಡು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಕನ್ನಡದ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದ್ದೀರಾ. ಸೊ ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಅದು ಬಿಟ್ಬಿಟ್ಟು ಗಿಮಿಕ್ ದಯವಿಟ್ಟು ಆನೆಸ್ಟಾಗಿ ಹೇಳ್ತಿದ್ದೀನಿ, ಗಿಮಿಕ್ ನಾವು ಮಾಡೋಕ್ಕೆ ಹೋಗೋದು ಇಲ್ಲ. ಚೆನ್ನಾಗಿದ್ರೆ ಸಿನಿಮಾ ಓಡುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಓಡಲ್ಲ ಅಷ್ಟೇ. ಅಲ್ಲ ನೋಡಿ, ಸಿನಿಮಾ ನೋಡೋರು ಸಿನಿಮಾ ನೋಡಬೇಕೆ ಹೊರತು ನಾವು ಪರ್ಸನಲ್ ಲೈಫು ಅವನ ತಪ್ಪು ಸರಿ ಕೋರ್ಟಲ್ಲಿದೆ, ಆಯಿತಾ. ಶಿಕ್ಷೆ ಆಗೋದಾದರೆ ಯಾರ ತಪ್ಪು ಅವ್ರ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ನೋಡಿ ಕಷ್ಟಪಟ್ಟು ರಾತ್ರಿ ಹಗಲು ಕೆಲಸ ಮಾಡಿರ್ತೀವಿ, 100-200 ಜನ ಆರ್ಟಿಸ್ಟ್ಗಳಿರ್ತಾರೆ. ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ, ಮತ್ತೆ ಎಲ್ಲರೂ ಸೇರಿರ್ತಾರೆ. ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ, ಬಟ್ ಈ ಲೀಡ್ ಇಲ್ಲದೆ ಇರೋರು ತುಂಬ ಜನ ಹೊಟ್ಟೆಪಾಡಿ ಕೆಲಸ ಮಾಡಿರ್ತೀವಲ್ವಾ. ಸೊ ಒಬ್ಬನ ಇಟ್ಕೊಂಡು ಸಿನಿಮಾನ ಅಳೆಯೋಕ್ಕಾಗಲ್ಲ. ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ. ಇವತ್ತು ನೋಡಿದ್ದೀರಾ, ಸೊ ಎಲ್ಲ ತುಂಬ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಅದು ಜೆನ್ಯೂನ್ ಆಗಿ ಹಾನೆಸ್ಟಾಗಿ ಇನ್ನು ಮುಂದೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ಸೊ ನನ್ನ ಹೆಸರು ಮೋನಾ. ಸೊ ನಾನು ಈ ಮೂವಿಲಿ ಜೂನಿಯರ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇವಾಗ ಜಸ್ಟ್ ಮೂವಿ ನೋಡ್ಕೊಂಡು ಬಂದೆ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಕಾಮಿಡಿ ಸೀನ್ಸು, ಆ್ಯಕ್ಷನ್ನು, ಫೈಟಿಂಗು, ಲವ್ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಮನೋಣ್ಣ ಮತ್ತು ಮೌನಗುಡ್ಡ ಮನೆಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸ್ಟೋರಿ ಕೂಡ ಚೆನ್ನಾಗಿದೆ, ಪ್ರೊಡಕ್ಷನ್ನು ಎಲ್ಲ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ನಂದು ಯೋಗರಾಜ್ ಭಟ್ರು ಸರ್ ಜೊತೆ ಇತ್ತು. ನನಗೆ ಫಸ್ಟು ನಾನು ಆ್ಯಕ್ಚುಲಿ ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದೆ. ಅದು 100 years ಬ್ಯಾಕ್ ಸ್ಟೋರಿ ಅಲ್ವಾ. ಸೊ ಯೋಗರಾಜ್ ಭಟ್ರು ಸರ್ ಈ ಥರ ಬೇಡ ಅಂದ್ಬಿಟ್ಟು ಅವ್ರ ಡ್ರೆಸ್ ಹೆಂಗಿತ್ತು ಹಂಗೆ ನನಗೂ ಹಾಕ್ಸಿ ಯೋಗರಾಜ್ ಭಟ್ರು ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು. ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ತುಂಬ ಇಂಪ್ಯಾಕ್ಟ್ ಆಗುತ್ತೆ ಜನಕ್ಕೆ. ಅಂದರೆ ಜನ ಏನೋ ತಗೊಂಡು ಹೊರಗೆ ಬರ್ತಾರೆ ಅಂತ ಹೇಳ್ಬೋದು. ಬೇಜಾರಿದೆ, ಯಾಕಂದರೆ ತುಂಬ ಕಷ್ಟಪಟ್ಟು ಹೀರೋ ಆಗಿದ್ದಾರೆ. ಸೊ ಅವರಿಲ್ಲ ನಮ್ಮ ಜೊತೆ ಅನ್ನೋದು ಬೇಜಾರಿದೆ. ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಜನ ಇಷ್ಟಪಟ್ಟರೆ ಅವ್ರಿಗೂ ಒಂಥರ ಖುಷಿ ಅನ್ಕೊಂಡು. ಆಯ್ತಾ ಆಯ್ತಾ ಹೇಗಾಯ್ತು, ಇನ್ನೇನು ಹೇಳಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಲೇಬೇಕಾದ ಸಿನಿಮಾ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ, ಎಲ್ಲರೂ ಇಷ್ಟಪಟ್ಟರು. ಒಬ್ಬೊಬ್ಬರು ಕ್ಯಾರೆಕ್ಟರು ತುಂಬ ಅದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿಯಿಂದ ಹಿಡಿದು ಡೈರೆಕ್ಷನ್ ಆಗಿರಲಿ, ಎಲ್ಲರೂ ಆ್ಯಕ್ಟಿಂಗ್ ಆಗಿರಲಿ ಸಖತ್ತಾಗಿ ಬಂದಿದೆ. ನನಗೆ ಒಂಥರ ಥ್ರಿಲ್ ಅನ್ನಿಸ್ತಾ ಇತ್ತು. ಒಂಥರ ಒಂದೊಂದು ಸೀನ್ ನೋಡೋಗ್ಲೂ ಒಂಥರ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಎಲ್ಲರೂ ಹಣೆ ಬರೋ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಆಗಬಾರ್ದಿತ್ತು. ಪಾಪ ತುಂಬ ಕಷ್ಟಪಟ್ಟು ಹೀರೋ ಆಗಿದ್ದಾರೆ. ಅವರಿಲ್ಲ ಅನ್ನೋದೊಂದು ಬೇಜಾರಿದೆ. ಬಟ್ ಸಿನಿಮಾ ಹಿಟ್ಟಾಗಲಿ, ಯಾಕಂದರೆ ಸಿನಿಮಾಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರಮೋಷನ್ಸಿಂದ ಹಿಡಿದು ಆ್ಯಕ್ಟಿಂಗ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಸಂತೋಷ್ ಸರ್ ಆಗಿರಲಿ, ಎಲ್ಲರೂ ತುಂಬ ಎಫರ್ಟ್ಸ್ ಇದೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಸಿನಿಮಾ ಗೆದ್ದರೆ ಅಷ್ಟೇ ಇಂಪಾರ್ಟೆಂಟ್.